ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ಪವಾಡ. ಇದು ತಮಿಳುನಾಡಿನ ಕೊಯಮತ್ತೂರಿನ ವಿಜಯ್ ಕುಮಾರ್ ಅನ್ನುವವರಿಗೆ ಆದಂತಹ ಅನುಭವ. ಅವರು ಹೀಗೆ ಹೇಳುತ್ತಾರೆ: 81,000 ದೀಕ್ಷಾ ಯಜ್ಞದಲ್ಲಿ ನಿಯಮಿತವಾಗಿ ಭಾಗವಹಿಸಿದ ನಂತರದ ನನ್ನ ಅನುಭವಗಳನ್ನು ಹಂಚಿಕೊಳ್ಳಲು ನಾನು ಬಯಸುತ್ತೇನೆ. ಹಿಂದಿನ ದಿನಗಳಲ್ಲಿ ಸಂಘರ್ಷದ ಸಂದರ್ಭಗಳು ಎದುರಾದಾಗ ನಾನು ದೀರ್ಘಕಾಲ ಅಂತರಂಗದಲ್ಲಿನ ಭಾವನಾತ್ಮಕ ಸಂಭಾಷಣೆಗಳಲ್ಲಿ ಸಿಲುಕಿ ಆಂತರಿಕವಾಗಿ ತೀವ್ರವಾದ ದುಃಖದಲ್ಲಿ ಸಿಕ್ಕಿಹಾಕಿಕೊಳ್ಳುತ್ತಿದ್ದೆ. ಇತ್ತೀಚೆಗೆ ಅಂತಹ ಯಾವುದೇ ದುಃಖ ಅಥವಾ ಭಾವನೆಗಳ ಕ್ಯಾರಿ ಓವರ್ ಇಲ್ಲದೆ ಇರುವುದನ್ನು ಗಮನಿಸುತ್ತಿದ್ದೇನೆ. ಅತಿ ಸಣ್ಣ ವಿಷಯಗಳಿಗೂ ಸಹ ನಾನು ಬಹಳ ಸುಲಭವಾಗಿ ಘಾಸಿಗೊಳ್ಳುತ್ತಿದ್ದೆ. ಆ ಸಮಯಗಳಲ್ಲಿ ಭಾವನಾತ್ಮಕ ಪ್ರಕೋಪಗಳು ಮತ್ತು ನಿಯಂತ್ರಣವಿಲ್ಲದ ಆಂತರಿಕ ಸಂಭಾಷಣೆಗಳು ನನ್ನನ್ನು ತೀವ್ರವಾಗಿ ಪೀಡಿಸುತ್ತಿದ್ದವು. ಇತ್ತೀಚಿನ ದಿನಗಳಲ್ಲಿ ನನ್ನ ಅಂತರಂಗ ಪ್ರಪಂಚದಲ್ಲಿ ಭಾರೀ ಬದಲಾವಣೆಯಾಗಿದೆ. ಬಾಹ್ಯದ ಯಾವುದೇ ಘಟನೆಗಳು ಈಗ ನನ್ನ ಮೇಲೆ ಪರಿಣಾಮ ಬೀರುವುದಿಲ್ಲ. ಅನಗತ್ಯ ಆಲೋಚನಾ ಪ್ರಕ್ರಿಯೆಗಳು, ಹೋಲಿಸುವಿಕೆಗಳು, ತೀರ್ಪುಗಳು, ಭವಿಷ್ಯದ ಭಯ, ವಿಷಾದಗಳು ಮತ್ತು ಹಿಂದಿನದರ ಬಗ್ಗೆ ಪಶ್ಚಾತ್ತಾಪಗಳು ಇದ್ದಕ್ಕಿದ್ದಂತೆ ನಿಂತು ಹೋಗಿವೆ. ಸಂಪೂರ್ಣ ಸ್ವೀಕಾರದ ಮನಸ್ಥಿತಿ ಇದೆ. ಇನ್ನೊಬ್ಬರ ಬಗ್ಗೆ ಯಾವುದೇ ತೀರ್ಪು ಮತ್ತು ಅಪರಾಧ ಭಾವವಿಲ್ಲ. ನಾನು ಹೆಚ್ಚಿನ ಸಮಯ ನಿಶ್ಶಬ್ದತೆಯನ್ನು ಅನುಭವಿಸುತ್ತೇನೆ. ನನ್ನ ಜೀವನದಲ್ಲಿ ನಡೆಯುವ ಎಲ್ಲ ಘಟನೆಗಳಿಗೆ ನಾನು ಕೇವಲ ಸಾಕ್ಷಿಯಾಗಿ ಉಳಿಯುತ್ತೇನೆ ಮತ್ತು ಅವುಗಳೊಂದಿಗೆ ಆನಂದದಿಂದ ಪ್ರವಹಿಸುತ್ತಿದ್ದೇನೆ. ಆಲೋಚನೆಗಳು ನನ್ನನ್ನು ಗತಕ್ಕೆ ಎಳೆಯುವುದಿಲ್ಲ ಅಥವಾ ಭವಿಷ್ಯಕ್ಕೆ ತಳ್ಳುವುದಿಲ್ಲ. ನಾನು ಸಂಪೂರ್ಣವಾಗಿ ವರ್ತಮಾನದಲ್ಲಿ ಬದುಕುತ್ತಿದ್ದೇನೆ. ನಾನು ಈಗ ಕ್ರಿಯಾತ್ಮಕವಾದ ನಿರ್ಣಯಗಳನ್ನು ತೆಗೆದುಕೊಳ್ಳಲು ಸಾಧ್ಯವಾಗಿದೆ ಮತ್ತು ಇದು ನನ್ನ ಕೆಲಸದಲ್ಲಿ ಯಶಸ್ವಿಯಾಗಲು ಬಹಳ ಸಹಾಯಕವಾಗಿದೆ. ಸುತ್ತಮುತ್ತಲಿನ ಜನರೊಂದಿಗೆ ನಾನು ಸುಲಭವಾಗಿ ಸಂಪರ್ಕ ಸಾಧಿಸಬಲ್ಲೆ ಮತ್ತು ಅವರು ನನ್ನನ್ನು ಹಿಂದೆಂದಿಗಿಂತಲೂ ಹೆಚ್ಚು ಸೌಹಾರ್ದಯುತವಾಗಿ ಕಾಣುತ್ತಾರೆ. ನನ್ನ ಜೀವನವು ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ಅನುಗ್ರಹಪೂರಿತ ಇರುವಿಕೆಯಿಂದ ಗಾಢವಾಗಿ ತುಂಬಿಕೊಂಡಿರುವಂತೆ ಅನುಭವವಾಗುತ್ತಿದ್ದು, ಅದರಿಂದ ಅಪಾರ ತೃಪ್ತಿ ಮತ್ತು ಆಂತರಿಕ ಸಂಪೂರ್ಣತೆಯೂ ಉಂಟಾಗಿದೆ. ಸದಾಕಾಲವೂ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ದಿವ್ಯ ಪಾದ ಕಮಲಗಳಲ್ಲಿ ಅಪಾರ ಕೃತಜ್ಞತೆಯೊಂದಿಗೆ ಇರಲು ಬಯಸುತ್ತೇನೆ.